ಪ್ರೈಸ್ ಲಾರ್ಡ್. ನಮಗೆ ಒಳ್ಳೆಯ ಆರೋಗ್ಯದಾಯಕನಾದಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 4ನೇ ಅಧ್ಯಾಯ 31ನೇ ವಾಕ್ಯದಿಂದ 37ನೇ ವಾಕ್ಯದವರೆಗೆ. ಲೂಕ್ ಚಾಪ್ಟರ್ 4 ವರ್ಡ್ 31 to 37. ಯೇಸು ಗಲಿಲಾಯದ ಕಫರ್ನೌಮಿಗೆ ಬಂದು ಸಬ್ಬತ್ ದಿನಗಳಲ್ಲಿ ಅವರಿಗೆ ಬೋಧಿಸುತ್ತಿದ್ದನು. ಅವರು ಆತನ ಬೋಧನೆಗೆ ಆಶ್ಚರ್ಯಪಟ್ಟರು, ಏಕೆಂದರೆ ಆತನ ವಾಕ್ಯವು ಅಧಿಕಾರದಿಂದ ಕೂಡಿದ್ದಾಗಿತ್ತು. ಆ ಸಭಾಮಂದಿರದಲ್ಲಿ ಅಶುದ್ಧಾತ್ಮ ಪೀಡಿತ ಒಬ್ಬ ಮನುಷ್ಯನಿದ್ದನು. ಅವನು ಗಟ್ಟಿಯಾಗಿ ಕಿರುಚುತ್ತಾ, ನಜರೇತಿನ ಯೇಸುವೇ, ನಮ್ಮ ಗೊಡವೆ ನಿನಗೆ ಏಕೆ? ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಬಂದೆಯಾ? ನೀನು ಯಾರೆಂದು ನಾನು ಬಲ್ಲೆನು. ನೀನು ದೇವರ ಪರಿಶುದ್ಧನು ಎಂದು ಹೇಳಿದನು. ಆಗ ಯೇಸು ಅವನನ್ನು ಗದರಿಸಿ, ಸುಮ್ಮನಿರು, ಅವನೊಳಗಿಂದ ಹೊರಗೆ ಬಾ ಎಂದನು. ಆ ದೆವ್ವವು ಅವನನ್ನು ಮಧ್ಯದಲ್ಲಿ ಕೆಡವಿ ಬಾಧಿಸದೆ ಅವನೊಳಗಿಂದ ಹೊರಗೆ ಬಂತು. ಜನರೆಲ್ಲರೂ ಬೆರಗಾಗಿ, ಇದೆಂಥ ಮಾತಾಗಿದೆ? ಈತನು ಅಧಿಕಾರದಿಂದಲೂ ಶಕ್ತಿಯಿಂದಲೂ ಅಶುದ್ಧಾತ್ಮಗಳಿಗೆ ಅಪ್ಪಣೆ ಕೊಡಲು ಅವು ಹೊರಗೆ ಬರುತ್ತಾವಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಆತನ ಸುದ್ದಿಯು ಸುತ್ತಲಿರುವ ಪ್ರದೇಶಗಳಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ ಹರಡಿತು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗದ ಸನ್ನಿವೇಶ ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತರು ಅಶುದ್ಧಾತ್ಮವನ್ನು ಬಿಡಿಸಿದಂಥ ಕಾರ್ಯ. ದೇವರಿಗೆ ಸ್ತೋತ್ರ. ಅವರು ಉಪದೇಶ ಮಾಡ್ತಾ ಇದ್ದಾರೆ, ಬೋಧಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಜನರು ಅದನ್ನು ಕೇಳ್ತಾ ಇದ್ದಾರೆ. ದೇವರಲ್ಲಿ ನಂಬಿಕೆ ಇನ್ನಷ್ಟು ಬಲ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅವರಲ್ಲಿರ್ತಕ್ಕಂತಹ ಅನಾರೋಗ್ಯ ಬಲಹೀನತೆಗಳು ಅಶುದ್ಧಾತ್ಮಗಳು ಬಿಟ್ಟು ಹೋಗ್ತಾ ಇದ್ದಾವೆ ವಾಕ್ಯವನ್ನು ಕೇಳಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಇನ್ನೊಂದು ವಾಕ್ಯ ಭಾಗದ ಸನ್ನಿವೇಶವನ್ನು ಓದ್ಕೊಂಡು ಆಮೇಲೆ ನಾವು ಧ್ಯಾನಿಸಿ ಪ್ರಾರ್ಥಿಸೋಣ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 43ನೇ ವಾಕ್ಯದಿಂದ 45ನೇ ವಾಕ್ಯದವರೆಗೆ. ಮ್ಯಾಥ್ಯೂ ಚಾಪ್ಟರ್ 12 ವರ್ಡ್ 43 to 45. ಅಶುದ್ಧಾತ್ಮವು ಒಬ್ಬ ಮನುಷ್ಯರಿಂದ ಹೊರಗೆ ಹೋದ ಮೇಲೆ ನೀರಿಲ್ಲದ ಸ್ಥಳಗಳಲ್ಲಿ ವಿಶ್ರಾಂತಿಗಾಗಿ ಹುಡುಕಿದರೂ ಅದನ್ನು ಕಂಡುಕೊಳ್ಳದೆ ಅದು ನಾನು ಹೊರಟು ಬಂದ ನನ್ನ ಮನೆಗೆ ಹಿಂದಿರುಗುವೆನು ಎಂದು ಹೇಳಿಕೊಂಡು ಬಂದು ಮನೆಯ ಬರಿದಾಗಿಯೂ ಗೂಡಿಸಿ ಅಲಂಕರಿಸಿದ್ದಾಗಿಯೂ ಇರುವುದನ್ನು ಕಾಣುತ್ತವೆ. ತರುವಾಯ ಅದು ಹೋಗಿ ತನಗಿಂತಲೂ ಕೆಟ್ಟವಾಗಿರುವ ಬೇರೆ 7 ಆತ್ಮಗಳನ್ನು ಕರೆದುಕೊಂಡು ಬರಲು ಅವು ಪ್ರವೇಶಿಸಿ ಅಲ್ಲಿ ವಾಸ ಮಾಡುತ್ತವೆ. ಹೀಗೆ ಆ ಮನುಷ್ಯನ ಕಡೆಯ ಸ್ಥಿತಿಯು ಮೊದಲಿಗಿಂತಲೂ ಕೆಟ್ಟದಾಗಿರುವುದು. ಅದರಂತೆಯೇ ಈ ದುಷ್ಟ ಸಂತತಿಯು ಆಗುವುದು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ 2 ವಾಕ್ಯ ಭಾಗದಲ್ಲೂ ಸಹ ಅಶುದ್ಧಾತ್ಮನ ಕಾರ್ಯಗಳನ್ನ ನೋಡ್ತೀವಿ. ಇನ್ನೊಂದು ದೇವರನ್ನ ಕುರಿತಾಗಿ ಅದರ ಬೇಡಿಕೆ ಏನಾಗಿದೆ, ಅದರ ಕೋರಿಕೆ ಏನಾಗಿದೆ, ಪರಿಸ್ಥಿತಿ ಏನಾಗಿದೆ ಅದನ್ನು ನೋಡ್ತೀವಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯವಾಗ ಲೂಕನ ಸುವಾರ್ತೆಯನ್ನು ನೋಡೋದಾದರೆ, ಲೂಕನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತರು ಕಫರ್ನೌಮಿನ ಸಭಾಮಂದಿರದಲ್ಲಿ ವಾಕ್ಯವನ್ನು ಬೋಧಿಸುವಾಗ ಜನರು ವಾಕ್ಯವನ್ನು ಕೇಳಿ ಆಶ್ಚರ್ಯಪಡ್ತಾ ಇದ್ದಾರೆ. ಈತನ ಬೋಧನೆ ಅಧಿಕಾರವುಳ್ಳದ್ದಾಗಿದೆ. ಈತನು ಅಧಿಕಾರದಿಂದಲೂ ಶಕ್ತಿಯಿಂದಲೂ ನಮಗೆ ಬೋಧಿಸ್ತಾ ಇದ್ದಾನೆ ಅಂತ ವಾಕ್ಯವನ್ನು ಕೇಳಿ ಅನೇಕರು ಅದರಲ್ಲಿ ಭಯಭಕ್ತಿ ಉಳ್ಳವರಾಗಿ ಅದನ್ನು ಸ್ವೀಕರಿಸ್ತಿರ್ತಾರೆ. ದೇವರಿಗೆ ಸ್ತೋತ್ರ. ಆ ಸನ್ನಿವೇಶದಲ್ಲಿ ಒಬ್ಬ ಮನುಷ್ಯನಲ್ಲಿ ಅಶುದ್ಧಾತ್ಮ ಇದ್ದು ಅಶುದ್ಧಾತ್ಮ ಕಿರ್ಚ್ಕೋತಾ ಇದೆ. ನಜರೇತಿನ ಯೇಸುವೇ, ನಮ್ಮನ್ನು ಪಾಡಿದವನ್ನ ಬಿಟ್ಬಿಡು, ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದೀಯಾ, ನಮ್ಮನ್ನು ನಾಶ ಮಾಡ್ತಾ ಇದೀಯಾ ಅಂತ ಬೇಡ್ಕೋತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಅನೇಕ ವಾಕ್ಯ ಭಾಗಗಳನ್ನು ನೋಡ್ತಾ ಇದ್ವಿ, ಅನೇಕ ಸನ್ನಿವೇಶಗಳು ನೋಡ್ತಿದ್ವಿ. ಅಶುದ್ಧಾತ್ಮಗಳು ಯೇಸು ಕ್ರಿಸ್ತರ ಹತ್ರ ಬೇಡ್ಕೊಂಡಿದ್ದಾವೆ, ನಮಗೆ ತೊಂದರೆ ಕೊಡಬೇಡ, ನಮ್ಮನ್ನು ಬಾಧಿಸಬೇಡ, ನಮ್ಮನ್ನು ನಾಶ ಮಾಡಬೇಡ, ದಯವಿಟ್ಟು ನಮ್ಮನ್ನು ಬಿಟ್ಬಿಡು ಅಂತ ಕೇಳ್ಕೊಳ್ತೇವೆ. ದೇವರಿಗೆ ಸ್ತೋತ್ರ. ಯಾಕೆ, ಏನಾಗಿದೆ ಅವಕ್ಕೆ? ಅವು ಆ ಶರೀರನೇ ಇಲ್ಲ, ಇನ್ನೊಂದು ಆತ್ಮದಲ್ಲಿ ನಿವಾಸ ಮಾಡ್ತಾ ಇದ್ದಾವೆ. ಯಾಕೆ ಹಂಗೆ ಬೇಡ್ಕೋಬೇಕು? ಆ ಶರೀರ ಬಿಟ್ಟೋದ್ರೆ ಇನ್ನೊಂದು ಶರೀರ ಸಿಗುತ್ತಲ್ವ ಅವಕ್ಕೆ. ವಾಸ್ತವವಾಗಿ ನಾವು ನೋಡೋದಾದ್ರೆ ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ಅದು ಹಾಗೆ ಅನಿಸೋದು. ಈ ಶರೀರವನ್ನು ಬಿಟ್ಟೋದ್ರೆ ಏನಂತೆ, ಇನ್ನೊಂದು ಶರೀರ ಅದಕ್ಕೆ ಇದ್ದೇ ಇದೆಯಲ್ಲ, ಹೇಗೋ ಅದಕ್ಕೆ ಶರೀರ ಇಲ್ವಲ್ಲ, ಅದು ಆತ್ಮವಾಗಿ ತಾನು ಸಂಚರಿಸಿ ಮಾಡ್ತಾ ಇದೆ. ಎಲ್ಲಿ ಸಂಚಾರ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ, ಯಾರು ನೋಡಲ್ಲ, ಯಾರು ಕೇಳೋಕ್ಕಾಗಲ್ಲ. ನಿಜ, ನಮಗೆ ಅದು ಹಾಗೆ. ಆದರೆ ದೇವರ ಮುಂದೆ ಅದು ಇರೋಕ್ಕಾಗಲ್ಲ, ದೇವರ ವಾಕ್ಯದ ಮುಂದೆ ಅದು ನಿಲ್ಲಕ್ಕಾಗಲ್ಲ. ದೇವರ ಪರಿಶುದ್ಧಾತ್ಮನ ಸಂಚಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಿ, ಪರಿಶುದ್ಧಾತ್ಮನ ಕಾರ್ಯ ನೀಡತಕ್ಕಂಥ ಸ್ಥಳದಲ್ಲಿ
ಪರಿಶುದ್ಧಾತ್ಮನ ನಿವಾಸ ಮಾಡ್ತಕ್ಕಂಥ ಶರೀರಗಳಲ್ಲಿ ಅದಿರೋಕ್ಕಾಗಲ್ಲ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯವನ್ನು ಕೇಳದಷ್ಟು ಭಯಪಡ್ತಲ್ಲ. ನಾವು ಇನ್ನೊಂದು ವಾಕ್ಯ ಭಾಗ ಸನ್ನಿವೇಶ ನೋಡಿದ್ವಿ. ಅಶುದ್ಧಾತ್ಮ ಒಬ್ಬರಿಂದ ಬಿಟ್ಟು ಹೋಗಿ ನೀರಿಲ್ಲದ ಸ್ಥಳದಲ್ಲಿ ಅಲೆದಾಡಿ ಅದು ಕಂಡುಕೊಳ್ಳೋಕ್ಕಾಗದೆ, ನೀರನ್ನು ಆಹಾರವನ್ನು ಕಂಡುಕೊಳ್ಳೋಕ್ಕಾಗದೆ ತಿರುಗಿ ನಾನು ಬಿಟ್ಟು ಬಂದಂಥ ಮನೆಗೆ ಹೋಗೋದು ಸರಿ, ಯಾಕೆಂದರೆ ನಾನಿಲ್ಲಿ ಅನಾಥವಾಗಿ ಅಲಿತಾ ಇದ್ದೀನಿ, ನನಗೆ ಅನ್ನ ಆಹಾರ ನೀರಿಲ್ಲ ಅಂತ ಅಲೆದಾಡಿ ಕೊನೆಗೆ ಬಂದು ಅದೇ ಮನೆಯಲ್ಲಿ ನೋಡಿ ಆ ಮನೆ ಹೇಗಿದ್ದರೂ ಅದು ಶುದ್ಧವಾಗಿತ್ತು, ಸಮಸ್ಯೆಗಳೇ ಇಲ್ಲದೇ ಇತ್ತು. ಆಗ ಅದೇನು ಮಾಡುತ್ತೆ, ನಾನು ಈ ಮನೆಯಲ್ಲಿ ವಾಸ ಮಾಡಿದ್ರೆ ಸರಿ, ಇದೇ ನನಗೆ ನಿವಾಸಕ್ಕೆ ಸರಿಯಾಗಿರ್ತಕ್ಕಂಥ ಮನೆ, ನನ್ನ ಮನೆ ಬಿಟ್ಬಿಟ್ಟು ನಾನು ಯಾಕೆ ಹೋಗಬೇಕು ಅಂತ ಹೇಳಿ ಅದು ತನ್ನ ಸೆಕ್ಯೂರಿಟಿ ನೋಡ್ಕೊಳ್ಳುತ್ತೆ, ತನ್ನ ಸುಭದ್ರತೆಯನ್ನು ನೋಡ್ಕೊಳ್ಳೋದಕ್ಕೋಸ್ಕರವಾಗಿ ಹೋಗಿ ತಿರುಗಿ ತನಗಿಂತೂ ಬಲಿಷ್ಠವಂತ 7 ಆತ್ಮಗಳ ಕರ್ಕೊಬಂದು ಅಲ್ಲಿ ನಿವಾಸ ಮಾಡುತ್ತೆ. ಯಾಕೆಂದರೆ ಅದಕ್ಕೂ ಸುಭದ್ರತೆ ಆಗಬೇಕು, ಅದು ನಿರಂತರವಾಗಿ ಅಲ್ಲಿ ನಿವಾಸ ಮಾಡಬೇಕು, ಅದ್ರ ಜೊತೆಲಿ ಬಂದಿರೋಕ್ಕೂ ಸಹ ಸೇಫ್ ಆಗಬೇಕು. ಅದಕ್ಕೆ ಅಲ್ಲಿ ಅನ್ನ ಆಹಾರನೂ ಸಿಗುತ್ತೆ, ಉಳಿಯೋ ಜಾಗನೂ ಸಿಗುತ್ತೆ. ಯಾಕೆ ಹೇಳಿ, ಅದಕ್ಕೆ ಶರೀರ ಇಲ್ಲ, ಆತ್ಮವಾಗಿ ಅಲ್ಲಿತಾ ಇರುತ್ತೆ, ಆ ಕಾರ್ಯವನ್ನು ಮಾಡುತ್ತೆ. ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಏನು ಮಾಡಿದ್ರು, ಮನುಷ್ಯನನ್ನು ಉಂಟು ಮಾಡಿ ತನ್ನ ಜೀವಶ್ವಾಸವನ್ನು ಊದಿದ್ರು, ಜೀವಿಸುವಂಥವನಾಗುವಂತಂದರು. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡತಕ್ಕಂಥ ದೇವರು ಮನುಷ್ಯನನ್ನು ಮಣ್ಣಿನಿಂದ ಉಂಟು ಮಾಡಿ ತನ್ನ ಜೀವಶ್ವಾಸವನ್ನು ಊದಿದ್ರು. ನಿಜ ತಾನೇ? ಅತ್ತಾನೇ ಹೇಳ್ತಕ್ಕಂಥದ್ದು ವಾಕ್ಯ. ಆಗ ಅವನು ಏನಾದಂದರೆ ಜೀವಿಸುವ ವ್ಯಕ್ತಿ ಅದ. ಮಣ್ಣಿಗೆ ಒಂದು ಆಕಾರವನ್ನು ಕೊಟ್ಟು ದೇವರು ಜೀವಿಸುವಂತೆ ಮಾಡಿದ್ರು. ಆದರೆ ಈಗ ಅವನೊಳಗೆ ನಿವಾಸ ಮಾಡ್ತಕ್ಕಂಥವ್ರು ಯಾರು? ದೇವರೇ ಆಗಿದ್ದಾರೆ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡ್ತಕ್ಕಂಥ ದೇವರೇ ಆಗಿದ್ದಾರೆ. ಸೊ ಅದು ಓಕೆ, ಅದು ಹಾಗೆ ಇರತಕ್ಕಂಥದ್ದು ದೇವರ ಚಿತ್ತ. ಬಟ್ ಅದು ಹಾಗಾಗಲಿಲ್ಲ. 3ನೇ ಅಧ್ಯಾಯದಲ್ಲಿ ಬಿದ್ದು ಹೋಗಿ ಆತನು ಸೈತಾನನ್ನು ಸ್ವೀಕರಿಸ್ಕೊಂಡ. ಸೊ ಹಾಗಾಗಿ ಅವನಲ್ಲಿ ಅವನು ನಿವಾಸ ಮಾಡೋಕ್ಕೆ ಶುರುವಾಯಿತು. ಆದರೆ ದೇವರು ತನ್ನ ವಾಗ್ದಾನವನ್ನು 3ನೇ ಅಧ್ಯಾಯದಲ್ಲೇ ವಾಗ್ದಾನ ಮಾಡಿದ್ರು, ರಕ್ಷಕನನ್ನು ಕೊಡಿಸ್ತೇನೆ, ರಕ್ಷಣೆಯನ್ನು ಕೊಡ್ತೇನೆ ನಿಮಗೆ ಅಂತ. ಆ ವಾಗ್ದಾನದ ಪ್ರಕಾರವಾಗಿ ಎಷ್ಟೋ ಸಾವಿರ ವರ್ಷಗಳ ನಂತರ ವಾಕ್ಯ ಹೇಳೋ ಪ್ರಕಾರವಾಗಿ ದೇವರು ಕಾಲವು ಸಮೀಪಿಸಿದಾಗ ತನ್ನ ಮಗನನ್ನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಶರೀರಧಾರಿಯಾಗಿಯೂ ಕಳಿಸ್ಕೊಟ್ರು, ಧರ್ಮಶಾಸ್ತ್ರಕ್ಕೆ ಅಧೀನವಾಗಿ ಕಳಿಸ್ಕೊಟ್ರು ಅಂತ ವಾಕ್ಯ ಹೇಳುತ್ತೆ. ಕಾರಣ ಆತನ ನಂಬು ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವ ಹೊಂದಿರೆಂದು. ದೇವರಿಗೆ ಸ್ತೋತ್ರ. ನಂಬ್ಕೊಂಡಿದ್ದೀವ ಪ್ರೀತಿ ದೇವ್ರ ಮಕ್ಕಳೇ? ರಕ್ಷಣೆನ ಹೊಂದ್ಕೊಂಡಿದ್ದೀವ? ನಮಗೀಗ ನಾವು ಹೊಂದ್ಕೊಂಡಿರ್ತಕ್ಕಂಥ ರಕ್ಷಣೆಯಲ್ಲಿ ನಮ್ಮಲ್ಲಿ ಯಾರು ನಿವಾಸ ಮಾಡ್ತಾರೆ ಅಂದರೆ ದೇವರ ವಾಕ್ಯ ನಿವಾಸ ಮಾಡುತ್ತೆ. ಆ ವಾಕ್ಯ ಯಾರಾಗಿದ್ದಾರೆ ಅಂದರೆ ಯೇಸುವೆ ವಾಕ್ಯವಾಗಿದೆ ಅಂತ ವಾಕ್ಯ ಹೇಳುತ್ತೆ, ಬೈಬಲ್ ಹೇಳುತ್ತೆ. ಸೊ ಹಾಗಾಗಿ ಅವ್ರು ನಮ್ಮಲ್ಲಿ ನಿವಾಸ ಮಾಡ್ತಿದ್ದಾರಾ? ನಂಬಿಗಸ್ತರಾಗಿ ಜೀವಿಸೋಣ, ಅದಕ್ಕೆ ಭಯಭಕ್ತಿ ಉಳ್ಳವರಾಗಿ ಜೀವಿಸೋಣ, ಅಧೀನರಾಗಿ ಜೀವಿಸೋಣ. ಆಮೇನ್. ಬಹಳ ಪ್ರಮುಖವಾಗಿ ಯೇಸು ಕ್ರಿಸ್ತರೇ ವಾಕ್ಯ ಬೋಧಿಸುವಾಗ ಅವ್ರು ಹೇಳ್ತಾ ಇದ್ದಾರೆ, ದೇವರು ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳಿದ್ದಾರೆ. ಆಮೇನ್. ಅನೇಕ ಸರಿ ಹಳವಡಿಕೆಗಳಲ್ಲಿ ಅದನ್ನು ದೇವರು ಪ್ರಸ್ತಾಪ ಮಾಡಿದ್ದಾರೆ. ಮೋಶೆಗೆ ಅವ್ರು ಕಾಣಿಸ್ಕೊಂಡಾಗಲೂ ಅವರು ಅದನ್ನೇ ಹೇಳಿದ್ದು, ನಾನು ನಿಮ್ಮ ಪಿತೃಗಳ ದೇವರಂತಹ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಯಾಕೆ ಹೇಳಿ? ನಾನು ಅವರಿಗೆ ಮಾತ್ರ ದೇವರಾಗಿದ್ದೇನೆ ಈಗ ಅಂತ. ಯಾಕೆ? ಅವರು ಜೀವಿಸುವವರಾಗಿದ್ದಾರೆ. ನನ್ನನ್ನು ನಂಬಿದ್ರು, ನನ್ನ ಕಂಡುಕೊಂಡ್ರು, ನನ್ನ ವಾಕ್ಯವನ್ನು ನಂಬಿದ್ರು, ಅದಂತೆ ಜೀವಿಸ್ತಾರೆ. ಹಾಗಾಗಿ ನಾನು ಅವರ ದೇವರಾಗಿದ್ದೇನೆ. ನಾನು ಜೀವಿಸುವವರಿಗೆ ದೇವರಾಗಿದ್ದೇನೆ, ಸತ್ತವರಿಗೆ ದೇವರಲ್ಲ. ಪ್ರೀತಿ ದೇವ್ರ ಮಕ್ಕಳೇ, ಈಗ ನಾವು ಜೀವಿಸುವವರಾಗಿದ್ದೀವ, ನಮಗೆ ದೇವರಾಗಿದ್ದಾರೆ. ಯೇಸು ಕ್ರಿಸ್ತರಲ್ಲಿ ನಾವು ಜೀವಿಸುವವರಾಗಿದ್ದೀವ, ಯೇಸು ನಮ್ಮಲ್ಲಿ ನಿವಾಸ ಮಾಡುವವರಾಗಿದ್ದಾರೆ. ಬಹಳ ಪ್ರಮುಖವಾಗಿ ಈಗ ಅಶುದ್ಧಾತ್ಮ ಏನು ಕೇಳ್ತದೆ, ನಮಗೆ ತೊಂದರೆ ಕೊಡಬೇಡ, ನಮ್ಮನ್ನು ಬಾಧೆ ಪಡಿಸ್ಬೇಡ, ನಮ್ಮನ್ನು ನಾಶ ಮಾಡಬೇಡ, ನಮ್ಮನ್ನು ಬಿಟ್ಬಿಡು. ಯಾಕೆ ಹೇಳಿ? ಬೇರೆ ಮಾರ್ಗವೇ ಇಲ್ಲ. ಅನಾಥವಾಗಿ ಹಲೆದು ಬಿಟ್ಟರೆ, ನಾಶ ಆಗಿಬಿಟ್ರೆ ಬೇರೆ ಮಾರ್ಗವೇ ಇಲ್ಲ. ಯಾಕೆಂದರೆ ಆ ಶರೀರಕ್ಕೆ ಇನ್ನೊಂದು ಸರಿ ಬರೋಕ್ಕಾಗಲ್ಲ. ಆ ಶರೀರದಲ್ಲಿ ಯೇಸು ನಿವಾಸ ಮಾಡ್ತಾ ಇದ್ದಾರಲ್ಲ, ವಾಕ್ಯ ನಿವಾಸ ಮಾಡುತ್ತಲ್ಲ. ಸೊ ಹಾಗಾಗಿ ಅದು ಅನಾಥವೇ ಹೊರತು, ಅದು ವ್ಯರ್ಥವೇ ಹೊರತು ಅದಕ್ಕೆ ಯಾವ ಬೇರೆ ಸ್ಥಳ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಜೀವನೂ ಇಲ್ಲ, ಆಶ್ರಯನೂ ಇಲ್ಲ. ಸೊ ಹಾಗಾಗಿ ಪ್ರೀತಿದ ಮಕ್ಕಳೇ, ನಾವು ಹೊಂದ್ಕೊಂಡಿರ್ತಕ್ಕಂಥ ರಕ್ಷಣೆಯಲ್ಲಿ ಯೇಸುವೆ ನಮ್ಮಲ್ಲಿ ನಿವಾಸ ಮಾಡುವವರಾಗಿದ್ದಾರೆ. ಯಾಕೆಂದರೆ ವಾಕ್ಯ ಹೇಳುತ್ತೆ, ಯಾರೊಬ್ಬರು ಸಹ ವಾಕ್ಯವು ಪರಿಶುದ್ಧಾತ್ಮನವರ ಮುಟ್ತೇ ಹೊರತು ಯಾರೂ ಸಹ ಯೇಸುವನ್ನು ನಂಬಿಲ್ಲ, ಯೇಸುವನ್ನು ಮುಟ್ತೇ ಹೊರತು ಯಾರೂ ಸಹ ರಕ್ಷಣೆ ಹೊಂದಿಲ್ಲ, ಯಾರಲ್ಲೂ ಸಹ ಪರಿಶುದ್ಧಾತ್ಮನ ನಿವಾಸ ಮಾಡಲ್ಲ ಅಂತ. ಸೊ ಹಾಗಾಗಿ ನಾವು ಹೊಂದ್ಕೊಂಡಿರ್ತಕ್ಕಂಥ ರಕ್ಷಣೆಯಲ್ಲಿ ವಾಕ್ಯ ಇದೆ. ಆ ವಾಕ್ಯ ಇರಬೇಕಾದ್ರೆ ನಮ್ಮಲ್ಲಿ ಯೇಸು ಇದ್ದಾರೆ, ಯೇಸುವೆ ವಾಕ್ಯವಾಗಿದ್ದಾರೆ, ವಾಕ್ಯ ಯೇಸುವಾಗಿದ್ದಾರೆ. ಅವರು ನಮ್ಮಲ್ಲಿ ನಿವಾಸ ಮಾಡೋದ್ರಿಂದ ಆ ಭಯಭಕ್ತಿನಲ್ಲಿ, ನಂಬಿಗಸ್ತಿಕೆಯಲ್ಲಿ, ಯಥಾರ್ಥವಂತಿಕೆಯಲ್ಲಿ ನಾವು ಜೀವಿಸೋಣ. ನಮ್ಮ ಆತ್ಮಗಳ ನಿತ್ಯ ಜೀವನ ಹೊಂದ್ಕೊಂಡಿದ್ದೀವ. ಆ ನಿತ್ಯ ಜೀವದ ಅಧಿಪತಿಯಾಗಿರ್ತಕ್ಕಂಥ ಯೇಸುವಿಗೆ ಅದನ್ನು ಒಪ್ಪಿಸ್ಕೊಡೋವರೆಗೂ ನಂಬಿಗಸ್ತರಾಗಿ ಜೀವಿಸೋಣ. ವಾಕ್ಯದ ಭಯಭಕ್ತಿಯಲ್ಲೂ ಅದರ ಅನುಸಾರವಾಗಿ ನಾವು ಜೀವಿಸಿ, ನಮ್ಮ ಆತ್ಮಗಳನ್ನ ಕಾಪಾಡಿಕೊಂಡು ನಿತ್ಯ ಜೀವದಲ್ಲಿ ನಾವು ಜೀವಿಸಿ ಆ ಆತ್ಮಗಳ ರಕ್ಷಕನಾದ ಯೇಸು ಕ್ರಿಸ್ತರ ಕೈಗೆ ನಾವು ಅದನ್ನು ಒಪ್ಪಿಸ್ಕೊಡೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ,
ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಯೇಸಪ್ಪ. ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡುವಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಅನೇಕ ಮನುಷ್ಯರಲ್ಲಿ ಅಶುದ್ಧಾತ್ಮಗಳು ನಮ್ಮನ್ನು ನಮ್ಮನ್ನು ನಾಶ ಮಾಡಬೇಡ, ನಮ್ಮನ್ನು ಅನಾಥರು ಮಾಡಬೇಡ ಅಂತ ಬೇಡಿಕೊಂಡಿವೆ ಸ್ವಾಮಿ. ನೀವು ಜೀವಿಸುವವರೆಗೆ ನಾನು ದೇವರಾಗಿದ್ದೀನಿ ಅಂತ ಹೇಳಿದ್ದೀರ. ಸೊ ಹಾಗಾಗಿ ನಿಮ್ಮಲ್ಲಿದ್ದು ನಾವು ಜೀವಿಸುವಂಥವರಾಗಿ ಅಪ್ಪ, ಅದರಲ್ಲಿ ಯಥಾರ್ಥವಂತರಾಗಿ, ನಂಬಿಗಸ್ತರಾಗಿ, ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ನಿರಂತರವಾಗಿ ಜೀವಿಸೋದಕ್ಕೋಸ್ಕರ ನಮಗೆ ಸಹಾಯ ಮಾಡಿ, ಬಲವನ್ನು ಕೊಡಿ, ಶಕ್ತಿಯನ್ನು ಕೊಡಿ, ಜ್ಞಾನವನ್ನು ಕೊಡಿ. ನೀವು ನಮ್ಮಲ್ಲಿ ನಿರಂತರವಾಗಿ ಜೀವಿಸಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವೋಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.